ಆಗಿದೆಯಾ ಇಲ್ಲ ವಾರ್ಡನ್ಗೆ ಯಾರೋ ಒಬ್ಬರೇ ಅಧಿಕಾರಿಗಾಗಿದೆ ನಮಗೆ ಗೊತ್ತಾಗ್ತಿಲ್ಲ. ಊಟ ಮಾಡಕ್ ಬಿಟ್ಟಿಲ್ಲ, ಎಲ್ಲ ಹೋಗಿ ಬಂಗ್ಳೂರ್ ಹೋಗಿಲ್ಲ, ಪೊಲೀಸ್ ಕರೆಸ್ತೀನಿ ಅಂತ ಹೇಳ್ತವ್ರೆ. ಯಾಕೆ ಹೋಗಿ ಅಂತ ಫೈಲ್ ಕೊಟ್ಟಿರೋದೆಲ್ಲಾನು ಎಲ್ಲ ಹಾಕೋರೆ, ಈಗ ಮತ್ತೆ ಹೊಸ ಕೊಡ್ಬೇಕಂತ ನಾವು. ಮತ್ತೆ ಈಗ ಎಲ್ಲ ಹೋಗಿ ಎಲ್ಲರದ ಸೈನ್ ಹಾಕಿಸ್ಕೊಂಡ್ ಬಂದು ಅಪ್ಲಿಕೇಶನ್ ಹಾಕಿ ಎಲ್ಲ ಹೊಸ ಕೊಡ್ಬೇಕಂತ ಎಲ್ಲ ಕಳ್ದಾಕಿ. ಟೋಟಲ್ ಈ ತರ ಎಷ್ಟು? ಅದೇ ಸರ್, ಇವಾಗ ಈ ತರ ಸೀನಿಯರ್ಸ್ ಕೊಟ್ಟಿರ್ತಾರೆ, ಅವ್ರಿಗೆ ಒಡೆ ಬೆದರಿಕೆ ಹಾಕಿದ್ದಾರೆ, ಓಡಿಸೋಕೆ ಯಾರ ಕೈಲೋ ಪುಡಿ ರೋಡಿ ಕೈಲಿ ಓಡಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಈ ತರ ಎಲ್ಲ ಇರ್ಬೇಕಾದ್ರೆ ನಾವು ಯಾವ ತರ ಹಾಸ್ಟೆಲ್ ಇರೋದು ಅಂತ ಹೇಳ್ಬೇಕು ಸರ್. ನೀವು ಇವ್ರು ಹೇಳ್ಬೇಕು, ಆಫೀಸರ್ಸ್ ಎಲ್ಲ ಹೇಳ್ಬೇಕು, ತಾಲೂಕು ಆಫೀಸರ್ ಅವ್ರಿಗೆಲ್ಲ ಬರ್ಬೇಕು ಸರ್. ನಮ್ಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಯಾವ ತರ ಅಂದ್ರೆ ನಾವು ಏನೋ ಬೇರೆ ಯಾವ್ದೋ ರೂಮಲ್ಲಿ ಇದ್ರು ನಾವು ಪರವಾಗಿ ನೀಟಾಗಿ ಇರ್ತಿದ್ವಿ. ಬಟ್ ಇದು ಹಾಸ್ಟೆಲ್, ಗೌರ್ಮೆಂಟ್ ಹಾಸ್ಟೆಲ್ ಸರ್, ಹಾಸ್ಟೆಲ್ ತರ ಇದೆಯಾ, ಏನು ಪುಡಿ ರೋಡ್ಗಳು ಅಡ್ಡ ಆಗಿದೆಯಾ, ಏನಾಗಿದೆಯಾ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ವಾರ್ಡನ್ ಸಮೇತ ಅವರು ಇದು ಕೊಡ್ತಿದ್ದಾರೆ, ಅದಕ್ಕೆ ಬೆಂಬಲ ಮಾಡ್ತಿದ್ದಾರೆ. ಇದು ಯಾವ ತರ ಇದಾಗುತ್ತೋ ಗೊತ್ತಿಲ್ಲ ಸರ್. ಏನ್ ಬೆದರಿಕೆ ಹಾಕ್ತಾರೆ? ಯಾರಿಗೆ ಬೆದರಿಕೆ ಹಾಕ್ತಾರೆ? ಸರ್, ನಮ್ಮ ಇಂದ್ರಣ್ಣ ಅಂತ ಒಬ್ರು ಇದ್ದಾರೆ, ನಮ್ಮ ಸೀನಿಯರ್ಸ್, ಅವರಿಗೆ ಬೆದರಿಕೆ ಹಾಕಿದ್ದಾರೆ. ಯಾರೋ ಆಡಿಯೋ ರೆಕಾರ್ಡ್ ಎಲ್ಲ ಇದೆ, ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಸರ್, ಎವಿಡೆನ್ಸ್ ಇದೆ, ಎಲ್ಲ ರೀತಿ ಎಲ್ಲ ನಮ್ಮ ಹತ್ರ ಎವಿಡೆನ್ಸ್ ಇದೆ ಸರ್. ಮತ್ತೆ ವಾರ್ಡನ್ನ ಚೇಂಜ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ನಾವು ಎಲ್ಲ ಲೆಟರ್ ಎಲ್ಲ ಬರ್ಕೊಟ್ಟಿದ್ವಿ. ಬಟ್ ಆ ಲೆಟರ್ನ ಅವರು ಕೊಡ್ದಲೇ ಈ ಹುಡುಗರ ಕೈಲೆಲ್ಲ ಊಟ ಎಲ್ಲ ಹಾಕ್ಸಲ್ಲ, ತಿಂಡಿ ಎಲ್ಲ ಕೊಡಲ್ಲ, ಆ ತರ ಎಲ್ಲ ಎದುರಿಸಿ ಅವ್ರ ಕೈಲಿ ಸಿಗ್ನೇಚರ್ ಹಾಕ್ಸ್ಕೊಂಡಿದ್ದಾರೆ. ಅವ್ರ ಹತ್ರನೂ ಇದು ಮಾಡ್ಕೊಂಡಿದ್ದಾರೆ. ಅದು ವಿಡಿಯೋ ರೆಕಾರ್ಡ್ ಇದೆ, ಅದು ಬೇಕಾದ್ರೆ ತೋರಿಸ್ತೀವಿ. ಎಲ್ಲ ರೆಕಾರ್ಡ್ ಇದೆ ಸರ್. ಅವ್ರು ಹಾಕಿರೋ ಎಲ್ಲ ದಬ್ಬಾಳಿಕೆ, ಬೆದರಿಕೆಗಳು ಎಲ್ಲ ವಿಡಿಯೋ ಇದೆ ನಮ್ಮ ಹತ್ರ, ಬೇಕಾದ್ರೆ ತೋರಿಸ್ತೀವಿ, ಎವಿಡೆನ್ಸ್ ಸಮೇತ ತೋರಿಸ್ತೀವಿ. ಸರ್, ಚಂದ್ರಗೌಡ್ರು. ಈ ತರ ಎಲ್ಲ ಇದೆ. ಏನು ಗೌರ್ಮೆಂಟ್ ಹಾಸ್ಟೆಲ್ ಇಲ್ಲ, ಅದೇ ವಾರ್ಡನ್ನ ಏನೋ ನಮಗೂ ಗೊತ್ತಾಗ್ತಿಲ್ಲ ಸರ್. ಏನಿದು ನಮ್ಗೆ ರೌಡಿಗಳು ಅಡ್ಡ ಆಗಿದ್ಯಾ, ಇಲ್ಲ ಹಾಸ್ಟೆಲ್ ಆಗಿದ್ಯಾ, ವಿದ್ಯಾರ್ಥಿಗಳಿಗಾಗಿದ್ಯಾ, ಇಲ್ಲ ವಾರ್ಡನ್ಗೆ ಯಾರೋ ಒಬ್ಬರೇ ಅಧಿಕಾರಿಗಾಗಿದೆಯಾ ನಮಗೆ ಗೊತ್ತಾಗ್ತಿಲ್ಲ. ಏನ್ ಸಮಸ್ಯೆ ಆಗಿದೆ? ನನ್ನ ಹೆಸರು ಜಯಂತ್ ಅಂತ ಹೇಳಿ ಅರಸೀಕೆರೆಯಿಂದ ಬಂದಿರೋದು. ನನಗೆ ಪೇರೆಂಟ್ಸ್ ಯಾರು ಇಲ್ಲ. ಇದು ಇಂಪ್ಲೂಯೆನ್ಸ್ ಮಾಡಿರೋದ್ರಿಂದ ವಾರ್ಡನ್ನು ಇಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ. ಯಾವಾಗಲೂ ಹಾಸ್ಟೆಲಿಂದ ಹೋಗಿ ಅಂತ ಹೇಳ್ತಾರೆ. ಎಲ್ಲ ಹೋಗೋದು ಅಂತ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಇವತ್ತೇನೇನಾಯ್ತಪ್ಪ? ಇವತ್ತು ಇಲ್ಲಿ ಊಟ ಮಾಡಕ್ ಬಿಟ್ಟಿಲ್ಲ, ಎಲ್ಲ ಹೋಗಿ ಬಂಗ್ಳೂರ್ ಹೋಗಿಲ್ಲ, ಪೊಲೀಸ್ ಕರೆಸ್ತೀನಿ ಅಂತ ಹೇಳ್ತವ್ರೆ. ಯಾಕೆ ಹೋಗಿ ಅಂತ ನಿನ್ನ? ಅದೇ ಸರ್, ಇಂಪ್ಲೂಯೆನ್ಸ್ ಅಂತ ಹೇಳ್ತವ್ರೆ, ಹೋಗಿ ಅಂತ. ಇಂಪ್ಲೂಯೆನ್ಸ್ ಸೀಟ್ ಯಾರು ಇರಬಾರ್ದು ಅಂತ ಹೇಳ್ತವ್ರೆ. ಅದೇ ಎಲ್ಲ ಹೋಗೋದು ಸರ್ ಅಂತ ಕೇಳಿದ್ರು. ಎಲ್ಲರೂ ಹೋಗಿ ನಮಗೆ ಅದೆಲ್ಲ ಗೊತ್ತಿಲ್ಲ, ಪೇರೆಂಟ್ಸ್ ಕರ್ಕೊಂಡ್ರಿ ಅಂತ ಹೇಳ್ತಾರೆ, ಹೇಳಿದ್ರು. ನಿಮಗೆ ಪೇರೆಂಟ್ ಇಲ್ವಾ? ಇಲ್ಲ ಸರ್, ಇಲ್ಲ. ಇಲ್ವಾ? ಯಾರು ವಾರ್ಡನ್? ಯಾರು ಇಲ್ಲಿ ಚಂದ್ರಗೌಡ್ರು ವಾರ್ಡನ್. ಊಟ ಚೆನ್ನಾಗಿ ಕೊಡ್ತಾರ? ಊಟ ಇಲ್ಲ ಸರ್, ಅದೊಂದು ಚೆನ್ನಾಗಿರಲ್ಲ. ಆದ್ರೆ ಫೈಲ್ತಾವ ಹತ್ತಾವ ಇತ್ತಾವ ಅನ್ನೋದು. ಇನ್ಫ್ಲೂಯೆನ್ಸ್ ಆದ್ರೆ ನಿಂದು ಕೊಡ್ತಾ ಇರೋದೇ ಬಿಟ್ಟು ಊಟ, ಅದ್ರಲ್ಲಿ ಬೇರೆ ನಿಂಗೆ ಏನ್ ಕೊಡ್ಬೇಕು ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡ್ತಾರೆ ಎಲ್ಲರಿಗೂ ಸರ್. ಈಗ ಅಂದ್ರೆ ಈಗ ಒಂದ್ ವರ್ಷ ನಾವಿದ್ದೀವಿ, ಅವ್ರದ್ದು ಏನಾರ ಅವ್ರು ಹೇಳ್ದಾಗ ಮಾತ್ರ ಕೇಳ್ಬೇಕು ನಾವು. ಈಗ ನಮ್ಗೇನೋ ಪ್ರಾಬ್ಲಮ್, ಈಗ ಇದು ಓದ್ಕೊಳ್ಳೋ ಬುಕ್ ಏನು ಕೊಡಲ್ಲ ಅವ್ರು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ನಾವು ಹೋಗ್ಬೇಕಂದ್ರೆ ನಾವೇ ಬೇರೆ ಕಡೆ ಹೋಗಿ ಓದ್ಕೋಬೇಕು, ಹಂಗೆಲ್ಲ ಹೇಳ್ತಾರೆ. ಅದಕ್ಕೆ ವಾರ್ಡನ್ ಚೇಂಜ್ ಆದ್ರೆ ನಮ್ಗೆ ಒಂಚೂರು ಅನುಕೂಲ ಆಗುತ್ತೆ ಅಂತ. ಇವತ್ತೇನು ಊಟ ಕೊಟ್ಟಿಲ್ಲ ಸರ್? ಊಟ ಅಂದ್ರೆ ಇವತ್ತೇನು ಕೊಟ್ಟಿಲ್ಲ. ಈಗ ಇನ್ಫ್ಲೂಯೆನ್ಸ್ ಆಗಿರೋರ್ನ ನಿಮ್ಮ ಅಪ್ಪ ಅಮ್ಮ ಬರ್ಬೇಕು, ಮತ್ತೆ ಫೈಲ್ ಕೊಟ್ಟಿರೋದೆಲ್ಲಾನು ಎಲ್ಲ ಹಾಕೋರೆ, ಈಗ ಮತ್ತೆ ಹೊಸ ಕೊಡ್ಬೇಕಂತ ನಾವು. ಮತ್ತೆ ಈಗ ಎಲ್ಲ ಹೋಗಿ ಎಲ್ಲರದ ಸೈನ್ ಹಾಕಿಸ್ಕೊಂಡ್ ಬಂದು ಅಪ್ಲಿಕೇಶನ್ ಹಾಕಿ ಎಲ್ಲ ಹೊಸ ಕೊಡ್ಬೇಕಂತ ಎಲ್ಲ ಕಳ್ದಾಕಿ. ಟೋಟಲ್ ಈ ತರ ಎಷ್ಟು ಜನ ಇದ್ದೀರಾ ನೀವು? ಸರ್, ಈಗ ಒಂದು 45 ಜನ ಇದ್ದಾರೆ. ಎಲ್ಲ ಬಡ? ಎಲ್ಲ ಬಡ. ಈಗೇನು ಪ್ರಶ್ನೆ ಮಾಡಿದ್ರೆ ಬೆದರಿಕೆ ಹಾಕ್ತಾರೆ? ಬೆದರಿಕೆ ಹಾಕಿಸ್ತಾರೆ, ಮತ್ತೆ ಪೊಲೀಸ್ ಕರೆಸ್ತೀನಿ ಅಂತಾರೆ. ಆಮೇಲೆ ಔಟರ್ಸ್ ಕೈಲಿ ಅವ್ರಿವ್ರ ಕೈಲಿ ಹೇಳಿ ಹೊಡೆಸ್ತೀನಿ ಅನ್ನೋದು, ಹೊರಗಡೆಗೆ ಬನ್ನಿ ನಿಮ್ನ ಅವಾಗ ನೋಡ್ಕೊತೀನಿ ಅನ್ನೋದು. ಮತ್ತೆ ಈಗ ನಾನ್ ಮಾತಾಡಿದ್ನಲ್ವಾ, ನನಗೆ ಫೋನ್ ಮಾಡಿ ಹೊರಗಡೆ ಕರ್ಸ್ಕೊಳ್ಳೋದು, ಅಲ್ಲಿ ನೋಡಿ ಬೆದರಿಕೆ ಹಾಕೋದು, ಏನು ಮಾತಾಡ್ತೀವಿ ಹಂಗೆ ಹಿಂಗೆ ಏನು ಅಂತ. ಆಮೇಲೆ ಸುಮ್ಮನಿರ್ಸೋದು ಅವ್ರನ್ನ. ಪೊಲೀಸ್ ಯಾರು ಬಂದಿಲ್ವಾ? ಪೊಲೀಸ್ ನೆನ್ನೆ ಬಂದಿದ್ರು.